ಬಾಗಲಕೋಟೆಯಿಂದ ಒಬ್ಬರು ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಈ ಮಗು ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಈ ಮಗುವಿಗೆ ಗುದದ್ವಾರ ಇಲ್ಲ, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿಸ್ಕೊಡ್ತಾನಂತ ಭರವಸೆ ಕೊಡ್ತಾರೆ. ಅದನ್ನು ನಂಬಿ ಪೋಷಕರು ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚಲ್ಲ, ಖರ್ಚು ಲಂಚ. ಪೋಷಕರಿಗೆ ಗೊತ್ತಿತ್ತು ಇವತ್ತಿನ ಸರ್ಕಾರಿ ಆಡಳಿತದಲ್ಲಿ ಏನಾಗ್ತಾ ಇದೆ ಅಂತ. ಅದರಿಂದ ಸ್ವಲ್ಪ ಹಣ ಸಾಲಾಗೆಲ್ಲ ಮಾಡಿ ತಗೊಂಡು ಹೋಗಿದ್ರು. ಅದನ್ನು ವೈದ್ಯನಿಗೆ ಕೊಡ್ತಾರೆ. ವೈದ್ಯ ಅದಕ್ಕೆ ಲೆಕ್ಕ ಹಾಕ್ಬಿಟ್ಟು ಹೇಳ್ತಾರೆ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿ ಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರ್ಬೇಕು ಮಲ ಶೇಖರಣೆ ಮಾಡೋಕ್ಕೆ ಅಂತ. ಅದನ್ನು ನಂಬದೆ ಬೇಸರದಿಂದ ಹಣ ಮತ್ತು ಮಗುವನ್ನು ವಾಪಸ್ ಪಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ನೇರವಾಗಿ ಲೋಕಾಯುಕ್ತಕ್ಕೆ ಬರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು, ನನ್ನ ಊರಿನವರು, ಅವ್ರ ಪರಿಚಯ ಆಯಿತು. ಅವರನ್ನು ಬೇಡ್ಕೊಂಡ್ವಿ, ನಾವು ಈ ಮಗುವಿಗೊಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವ್ರು ಒಪ್ಕೊಂಡ್ರು, ಆಪ್ರೇಷನ್ ಮಾಡಿದ್ರು, ಏನು ಹಣ ತಗೊಂಡಿರಲಿಲ್ಲ. ಆ ಆಪರೇಷನ್ ಆದ ವರ್ಷ ನೆಕ್ಸ್ಟ್ ಇಯರಲ್ಲಿ ಆ ಮಗುವಿನ ಹುಟ್ಟು ಹಬ್ಬಕ್ಕೆ ಪೋಷಕರು ನನಗೆ ಫೋನ್ ಮಾಡ್ತಾಯಿದ್ರು. ಫೇಸ್ ಟೈಮ್ ಮಾಡಿಬಿಟ್ಟು ಆ ಮಗುವಿಗೆ ಆಶೀರ್ವಾದ ಮಾಡಿ ಅಂತ. ಎಷ್ಟು ಖುಷಿ ಆಗ್ತಾಯಿತ್ತು. ಎಷ್ಟು ಹಣ ಕೊಟ್ಟರು ಅಷ್ಟು ಖುಷಿ ಬರ್ತಾ ಇರಲಿಲ್ಲ. ಅದೇ ರೀತಿ ಹೋದ ಅಕ್ಟೋಬರಲ್ಲಿ ಆಕೆಯ 16ನೇ ವರ್ಷಕ್ಕೆ ಮಗುವನ್ನು ಕರ್ತಂದರು. 16 ವರ್ಷದ ಮಗು, ಯಾವ ನ್ಯೂನ್ಯತೆಯೂ ಇಲ್ಲ, SSLCಯಲ್ಲಿ ಕಲಿತಾ ಇದ್ದಾಳೆ ಇವಾಗ. ಅವಳು ಹೇಳ್ತಾಳೆ ನನಗೆ, ನಾನು ಒಂದು ದಿವಸ IAS ಅಧಿಕಾರಿ ಆಗ್ತೇನೆ ಸರ್ ಅಂತ. ಎಷ್ಟೊಂದು ಧೈರ್ಯ ಇದೆ ನೋಡಿ, ಮುಂದಿನ ವಿಚಾರ ಇದ್ದಾಳೆ. ಅದಕ್ಕೆ ನಾನು ಹೇಳಿದೆ, ಹೌದಮ್ಮ, ಆದರೆ ನಿನಗೆ ಇರುವಂಥ ಈ ಸರ್ಕಾರಿ ಆಡಳಿತ ಬಗ್ಗೆ ಮಾಹಿತಿ ಮಿಕ್ಕಿದವರಿಗೆ ಇಲ್ಲ, ನನಗೆ ಗೊತ್ತಿದೆ ನಿನಗೆ ಏನಾಗಿದೆ ಅಂತ, ಮುಂದೇನು ಮಾಡ್ತೀಯ ಅಂದರೆ, ಇಲ್ಲ ಸರ್, ಆ ದಾರಿಗೆ ನಾನು ಹೋಗಲ್ಲ ಅಂತ ಭರವಸೆ ಕೊಟ್ಟಿದ್ದಾಳೆ ಆ ಮಗು. ಆದ್ದರಿಂದ ಆ ವೈದ್ಯನನ್ನು ನೋಡಿ, ಆ ದೇವರನ್ನು ಬೇಡ್ಕೊಂಡಿರಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ. ದೇವರೆಲ್ಲ ಹೊರ ಕೊಟ್ಟರು. ಕೈ ತುಂಬ ಸಂಬಳ ಪಡೀತಾ ಇದ್ದ. ಆ ಸಂಬಳ ಸಾಕಂತ ಆ ಹುದ್ದೆಗೆ ಬಂದಿದ್ದ. ಇಲ್ಲೊಂದು 6 ತಿಂಗಳ ಮಗು ಬರ್ತದೆ, ಆ ಮಗುವಿಗೆ ಭವಿಷ್ಯ ಕೊಡುವಂಥ ಶಕ್ತಿ ಆತನಲ್ಲಿತ್ತು. ಆದರೆ ಆತನ ದುರಾಸೆ ಬಿಟ್ಟಿಲ್ಲ. ಎಂಥ ವ್ಯಕ್ತಿಗಳು ಇದ್ದಾರೆ. ಇಂಥ ನೂರಾರು ಘಟನೆಗಳು ನನ್ನ ಅವಧಿಯಲ್ಲಿ, ಲೋಕಾಯುಕ್ತ ಅವಧಿಯಲ್ಲಿ ನನ್ನ ಕಣ್ಮುಂದೆ ಬಂದಿತ್ತು. ಅದರಲ್ಲಿ ಭಾಳಷ್ಟು ವಿಚಾರದಲ್ಲಿ ನಾವು ಜನರಿಗೆ ಸಹಾಯ ಮಾಡಿದ್ದೇವೆ. ಅದರಿಂದ ಮನಸ್ಸಿಗೆ ಭಾಳಷ್ಟು ತೃಪ್ತಿ ಇದೆ.